ಹೇಳು. ಕಷ್ಟ ಗೈಸ್, ಶಿ ಈಸ್ ವೆರಿ ಎಮೋಷ್ನಲ್ ಪಾಪ, ಅಳ್ತಾ ಇದ್ದಾಳೆ. ಕಣ್ಣೋರ್ಸ್ಕೊಳ್ಳಿ ಆಯ್ತು, ಅಳ್ಬೇಡ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವ್ಲಾಗ್. ನಾನು ನಿಮ್ಮ SMR. ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ. ಸೊ ನಾನು ಜಾಸ್ತಿ ವ್ಲಾಗ್ಸ್ ಎಲ್ಲ ಈ ಥರ ಕುತ್ಕೊಂಡಾಗಲಿ ಇನ್ನೊಂದು ಬೋರಿಂಗ್ ಆಗಲಿ ಮಾಡಲ್ಲ. ನನ್ನ ಚಾಲೆಂಜಸ್ ಜಾಸ್ತಿ ಇರುತ್ತೆ. ಬಟ್ ಇವತ್ತು ಅನ್ಫಾರ್ಚುನೇಟ್ಲಿ ನಮ್ಮ ಚಾನಲಲ್ಲಿ ನಾವು ವ್ಲಾಗ್ ಮಾಡಬೇಕಾಗಿದೆ. ಯಾಕಂತ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಸಿಮ್ರನ್ ಚಾನಲಲ್ಲಿ ವೀಡಿಯೋಸ್ ಆಗ್ತಾ ಇಲ್ಲ, ಸಿಮ್ರನ್ ಚಾನಲ್ ವೀಡಿಯೋಸ್ ಹಾಕೋಕ್ಕಾಗ್ತಾ ಇಲ್ಲ ಅಂತ. ಸಿಮ್ರನ್, ಹೌ ಆರ್ ಯು ಫೀಲಿಂಗ್? ಫೀಲಿಂಗ್ ಅಂದರೆ ಜಾಸ್ತಿ ಜನರಿಗೆ ತುಂಬ ಮಿಸ್ ಮಾಡ್ಕೊತೀನಿ. ಅವ್ರ ಕಮೆಂಟ್ಸ್ ಆಗಲಿ ಎಲ್ಲ ಸ್ವಲ್ಪ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ. ಐ ಜೆನ್ಯೂನ್ಲಿ ಮಿಸ್ ಆ ಕಮೆಂಟ್. ಒಂದೊಂದು ಓದ್ತಿದ್ನಲ್ಲ, ನೈಟ್ 12 ಗಂಟೆ ಆಗಿದ ತಕ್ಷಣ ಫಸ್ಟು ಕಮೆಂಟ್ ಸೆಕ್ಷನ್. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಸ್ವಲ್ಪ ಏನಾಗ್ಬಿಟ್ಟಿದೆ ಹೇಳಿರಲಿ, ಏನು ಹೇಳಿ ಗೊತ್ತಾಗ್ತಿಲ್ಲ, ಬೇಜಾರಾದ. ಬಟ್ ನಿಮ್ಮ ವ್ಲಾಗಲ್ಲಿ ನಾನು ಇದೀನಲ್ಲ, ಸೊ ಅದು ಒಂಥರ ಖುಷಿ. ಅಟ್ಲೀಸ್ಟ್ ಈ ಒಂದು ವೇ ಅಲ್ಲಾದರೂ ಕನೆಕ್ಟ್ ಆಗ್ತೀನಲ್ಲ ಯೂಟ್ಯೂಬಿಂದ. ಹಿಂಗೆ ವ್ಲಾಗ್ ಮಾಡೋಣ ಅಂತ ಹೇಳ್ತೀಯಾ? ಚಾನಲ್ ಹೇಳ್ತಾ ಇರಲ್ಲ, ನನ್ನ ಚಾನಲಲ್ಲಿ ಮಾಡೋಣ ಅಂತ. ಅದಕ್ಕೆ ಸೊ ಇಲ್ಲಿಂದನೇ ಮಾಡೋಣ ಇನ್ನು ಮುಂದೆ. ಸೊ ಫಸ್ಟ್ ಆಫ್ ಆಲ್ ನಾನು ಇನ್ಫಾರ್ಮ್ ಮಾಡಿಬಿಡ್ತೀನಿ ಏನಾಗಿತ್ತು ಅಂತ. ಸೊ ನಮಗೆ 3 months ಬ್ಯಾಕು ನಮ್ಗೆ ಆಲ್ರೆಡಿ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಬಂದಿರುತ್ತೆ. ರೀಸನ್ ಏನಂತ ಅಂದರೆ, ಒಂದು SMR ಜೊತೆ ಎಕ್ಸ್ಪೆರಿಮೆಂಟ್, ಅದೊಂದು ಪ್ರಮೋಷನಲ್ ಎಕ್ಸ್ಪೆರಿಮೆಂಟ್ ಇರುತ್ತೆ, ಅದ್ರ ಜೊತೆ ಎಕ್ಸ್ಪೆರಿಮೆಂಟ್ ಮಿಕ್ಸ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಎಕ್ಸ್ಪೆರಿಮೆಂಟ್ ಮಾಡಿರ್ತೀವಿ. ಅದರಲ್ಲಿ ಸ್ಯಾನಿಟೈಸರ್ ಯೂಸ್ ಮಾಡಿ ಕೈಗೆ ಬೆಂಕಿ ಹಾಕೋದು, ಹಿಂಗೆ ಅನ್ನೋದಿರುತ್ತೆ ಗೊತ್ತಾ. ಅದಾದಾಗ ನನಗೆ ಅದು ವೀಡಿಯೋ ಟೇಕ್ ಆಫ್ ಆಗುತ್ತೆ, ಡೈರೆಕ್ಟಾಗಿ ಸ್ಟ್ರೈಕ್ ಬಿದ್ದುಬಿಟ್ಟು ಟೇಕ್ ಆಫ್ ಆಗುತ್ತೆ. ಅಂದರೆ ಸ್ಟ್ರೈಕ್ ಅಂದ್ರೆ ಆ ಥರ ಅಲ್ಲ, ವೈಲೇಟ್ ಆಗುತ್ತೆ. ಅಂದರೆ ಈ ಥರ ಬೆಂಕಿ ಕೈ ಸುಟ್ಕೊಳ್ಳೋದು ತೋರಿಸಿದ್ರೆ ಅದು ವೈಲೆನ್ಸ್ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಗೈಡ್ಲೈನ್ಸ್ ಬಂದಿತ್ತು 90 ದಿನ. ಇವಳ್ದು 100K ಆದಮೇಲೆ ಸಿಲ್ವರ್ ಪ್ಲೇ ಬಟನ್ ಅಪ್ಲೈ ಮಾಡೋಕ್ಕಾಗಲಿಲ್ಲ, ಇವಳ್ದು ಟಿಕ್ ಮಾರ್ಕ್ ಬರಲಿಲ್ಲ, ಬ್ಯಾಜ್ ಅಪ್ಲೈ ಮಾಡೋಕ್ಕಾಗಲಿಲ್ಲ. ಆಮೇಲೆ ಸಿಲ್ವರ್ ಪ್ಲೇ ಬಟನ್, ವೆರಿಫಿಕೇಶನ್ ಬ್ಯಾಡ್ಜ್ 2 ಮಾಡೋಕ್ಕಾಗಲಿಲ್ಲ. 90 days ಆದಮೇಲೆ ಬರುತ್ತೆ ಅಂತ ಇತ್ತು. ಅದೇನಾಗ್ಬಿಟ್ಟೈತೆ ಅಂದರೆ, ರೀಸೆಂಟ್ ಡೇಸಲ್ಲಿ ಯಾವ್ದು ವ್ಲಾಗಲ್ಲಿ ಏನು ಡಿಟೆಕ್ಟ್ ಆಯಿತು, ಬಿಕಾಸ್ ಆಫ್ ಸಾಂಗ್ ಅಲ್ಲ ಅದು, ಇದೇ ರೀತಿ ಏನೋ ಒಂದು ಇದ್ರ ಏನೋ ಡಿಟೆಕ್ಟ್ ಆಗಿ ಮತ್ತೆ ಇನ್ನೊಂದು ಗೈಡ್ಲೈನ್ಸ್ ಬಿತ್ತು. ಆಗೇನಾಗ್ಬಿಡುತ್ತೆ, 2 ಗೈಡ್ಲೈನ್ಸ್ ಬಿದ್ದ ತಕ್ಷಣ ಯು ಕಾಂಟ್ ಅಪ್ಲೋಡ್ ವಿಡಿಯೋಸ್, ಅದು ಸ್ಟಾಪ್ ಮಾಡಿಬಿಡುತ್ತೆ. ಯೂಟ್ಯೂಬಿಗೆ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ. ಆ ಪ್ರಾಬ್ಲಮಿಂದ ಇವಳಿಗೆ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ನಿಂತೋಯ್ತು. ಡೈಲಿ ವ್ಲಾಗ್ಸ್ ಕಂಪ್ಲೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ಎಡಿಟ್ ಮಾಡೆಲ್ಲ ರೆಡಿ ಐತೆ ವ್ಲಾಗ್ಸು, ಬಟ್ ಪೋಸ್ಟ್ ಮಾಡೋಕ್ಕಾಗ್ತಾಯಿಲ್ಲ. ರೀಸನ್ ಏನಂತ ಅಂದರೆ ಆ ರೀಸನ್ನು. ಸೊ ಅದರಿಂದ ನಿಮ್ಗೆ ಅದೇ ಅಂದ್ಕೊಳ್ತೀವಿ, 100K ಆದರೂ ಸಿಲ್ವರ್ ಪ್ಲೇ ಬಟನ್ ಬಂದಿಲ್ಲ ಅಂತ ಎಷ್ಟೊಂದು ಜನಕ್ಕೆ ಡೌಟು ಕೂಡ ಇರುತ್ತೆ. ಅದನ್ನು ನಾನು ಇವತ್ತು ಕನ್ಫರ್ಮ್ ಮಾಡ್ತಾಯಿದ್ದೀನಿ, ಆ ರೀಸನ್ಗೋಸ್ಕರ ಬಂದಿರಲಿಲ್ಲ. ಸೊ ಪಾಪ ಆದಮೇಲೆ ಡೆಲ್ಲಿಲಿ ಇರ್ತೀನಿ ನಾನು, ಫೋನ್ ಮಾಡ್ತಾಳೆ, ಅಳ್ತಾಳೆ, ಸ್ಟೋರಿ ಎಲ್ಲ ಹಾಕಿದ್ಲು, ನೋಡಿದ್ದೆ ನಾನು. ಅದೇ ಅಂದ್ಕೊಂಡೆ, ಪಾಪ ತುಂಬ ಹಾರ್ಡ್ ವರ್ಕ್ ಮಾಡಿದ್ಲು. ಅನ್ಫಾರ್ಚುನೇಟ್ಲಿ ಅದು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇವಾಗ ಯೂಟ್ಯೂಬ್ ಹೋಗುತ್ತೆ ಅಂತ ಅಂದರೆ ತುಂಬ ಬೇಜಾರಾಗುತ್ತೆ ಆಬ್ವಿಯಸ್ಲಿ. ಎನಿ ವರ್ಡ್ಸ್ ಜನಕ್ಕೆ ನೀನು ಕೊಡೋ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೆ ಇಷ್ಟು ದಿನ ನಿನಗೆ ಸಪೋರ್ಟ್ ಮಾಡಿದ್ದಕ್ಕೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಬಟ್ ಯೂಟ್ಯೂಬ್ ಆ ಥರ ಆದಾಗ ದರ್ ಇಸ್ ಓನ್ಲಿ ಒನ್ ಥಿಂಗ್, ಅಂದರೆ ನಾನು ನಿಜ ಹೇಳಬೇಕಂದ್ರೆ ಗೈಸ್, ಟು ಬಿ ಫ್ರ್ಯಾಂಕ್, ಅದ್ರ ಮೇಲೇ ಡಿಪೆಂಡ್ ಆಗಿಬಿಟ್ಟಿದೆ. ಲೈಕ್ ಏನಂತಾರೆ, ಯೂಟ್ಯೂಬೇ ನಂಗೆ ಅನ್ನ ಕೊಡೋ ಥರ, ಆ ಥರ ಒಂದು ಡಿಪೆಂಡ್ ಆಗಿಬಿಟ್ಟಿದೆ. ರಾದರ್ ದ್ಯಾನ್ ಇನ್ಸ್ಟಾಗ್ರಾಮ್ ಆಗಲಿ, ಯೂಟ್ಯೂಬಿಂದ ಜಾಸ್ತಿ ಒಂದು ಎಕ್ಸ್ಪೆಕ್ಟೇಷನ್ ಆಗಿಬಿಟ್ಟಿತ್ತು. ಬಟ್ ಈ ಥರ ಆದಾಗ ನನಗೆ ಗೊತ್ತಾಗಲಿಲ್ಲ ಏನು ಮಾತಾಡಬೇಕು. ಅದು ನಾನು ಸ್ಟೋರಿ ಹಾಕಿದಾಗಲೂ ಕೂಡ ಲೈಕ್ ಬಿಫೋರ್ 2 hours ಐ ವಾಸ್ ಲೈಕ್ ಶಾಕ್. ಏನು 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 ಮಾಡ್ಬೇಕು, ಯಾಕೆ ಹಿಂಗಾಯಿತು ಅಂತ. ಆಮೇಲೆ ಈ ಥರನೇ ದ ಫುಲ್ ಡೇ ತುಂಬ ಕೆಟ್ಟದಾಗ ಹೋಯ್ತು. ಆಮೇಲೆ ಇವ್ರು ಸ್ವಲ್ಪ ನನಗೆ ಹೇಳಿದ್ರು, ಕಾನ್ಫಿಡೆನ್ಸ್ ತುಂಬಿದ್ರು. ಲೈಕ್ ಇಲ್ಲ, ನೀನು ಬೇಜಾರು ಮಾಡ್ಕೋಬೇಡ, ಎವ್ರಿಥಿಂಗ್ ವಿಲ್ ವರ್ಕ್, ಏನೇನೋ ಹೇಳಿದ್ರು ಪಾಪ ಅವರು. ಬಟ್ ಆದರೂ ಸ್ವಲ್ಪ 100% ಬೇಜಾರಿದ್ದಿದ್ದು ಒಂದು 40%ಗೆ ಬಂತು. ಬಟ್ ಅದು ಒಂದು ಹರ್ಟ್ ಇದ್ದೇ ಇರುತ್ತಲ್ಲ. ಸೊ ವಾಟ್ಸ್ ನೆಕ್ಸ್ಟ್ ಫಾರ್ ಸಿಮ್ರಾನ್? ವಾಟ್ಸ್ ನೆಕ್ಸ್ಟ್ ಫಾರ್ SMR ಅಂಡ್ ಸಿಮ್ರಾನ್? ಐ ಡೋಂಟ್ ನೋ. ವಾಟ್ ಎವರ್ ಇಟ್ ಇಸ್, ಐ ವಿಲ್ ಬಿ ಹ್ಯಾಪಿ. ಥ್ಯಾಂಕ್ ಯು. ಎಕ್ಸೆಪ್ಟೆನ್ಸ್ ಇಸ್ ಇಂಪಾರ್ಟೆಂಟ್. ಚೆನ್ನಾಗಿತ್ತು ಎಲ್ಲದು, ನೀವು ಮಾಡಿ ಸಪೋರ್ಟ್ ಚೆನ್ನಾಗಿತ್ತು, ಖುಷಿ ಆಯಿತು. ನಿಮ್ಮಿಂದ ಇಲ್ಲಿ ತನಕ ಬಂದಿದ್ದೀವಿ. ಆಬ್ವಿಯಸ್ಲಿ ನೆಕ್ಸ್ಟ್ ವ್ಲಾಗ್ಸ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಸಿಮ್ರಾನ್ದು. ನನ್ನ ಚಾನಲಲ್ಲಿ ನಾನು ಡೆಫಿನೆಟ್ಲಿ ನಾನು ಮಾಡಲ್ಲ, ನಿಮಗೂ ಗೊತ್ತು. ಜಾಸ್ತಿ ನಾನು ಅದೊಂಥರ ನಂಗೆ ಮೂಡ್ ಬಂದಂಗೆ, ಇಲ್ಲಾಂದರೆ ಕಂಟೆಂಟ್ ನನಗೆ ಚೆನ್ನಾಗಿರಬೇಕು ಅಂತ ಎಫರ್ಟ್ ಹಾಕೋ ಥರ ಕಂಟೆಂಟ್ ಇದ್ದರೆ ಮಾಡ್ತೀನಿ. ಇವ್ರ ಅಕೌಂಟಲ್ಲಿ ಏನಂದರೆ ಗೇಮರ್ಗಿನ್ನ ಜಾಸ್ತಿ, ಸ್ಟ್ರೀಮಿಂಗಿನ ಜಾಸ್ತಿ ಇವ್ರು ಡೈಲಿ ವ್ಲಾಗ್ಸ್ ಆಗಲಿ, ಅಥವಾ ನಾನು ಮಾಡ್ತಿದ್ದೆನಲ್ಲ ವ್ಲಾಗ್ಸ್, ನಾನು ಏನೇನು ಮಾಡ್ತಿದ್ದೆ ಸಣ್ಣ ಪುಟ್ಟ ಎಲ್ಲ ತೋರಿಸ್ತಿದ್ದೆ. ದಿಸ್ ಪರ್ಸನ್ ಇವ್ರು ಹೆಂಗೆ ಅಂದರೆ ಚಾಲೆಂಜ್ ವ್ಲಾಗ್ಸ್ ಈ ಥರ ಅಂತ. ಸೊ ಅದು ನಂಗೆ ಚಾಲೆಂಜ್ ವ್ಲಾಗ್ಸ್ ಅಷ್ಟೊಂದು ಕನೆಕ್ಟ್ ಆಗಲ್ಲ, ಬಿಕಾಸ್ ಗೊತ್ತು ನಾನೇ ಲಾಸ್ಟಿಗೆ ಸೋಲೋದು ಅಂತ. ಸೊ ಸ್ವಲ್ಪ ಅದು ಒಂದು ಇವ್ರಿಗೆ ಸ್ವಲ್ಪ ಮೋಟಿವೇಟ್ ಮಾಡಿ ಡೈಲಿ ವ್ಲಾಗ್ಸ್ ಲೈಕ್ ಆ ಥರದ್ದು ಏನಾದರೂ ಮಾಡಿಸ್ಬೇಕು. ಡೈಲಿ ವ್ಲಾಗ್ಸ್ ಎಲ್ಲ ನಾನು ಮಾಡಲ್ಲ, ತಿನ್ನೋದು ತೊಳ್ಕೊಳ್ಳೋದು ಎಲ್ಲ ನನಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ತೊಳ್ಕೊಳ್ಳೋದು ನಾನು ಕೂಡ ಮಾಡಿಲ್ಲ, ಬಿಹೇವಿಯರ್ ಸೆಲ್ಫ್. ನಿಮ್ಮ ಚಾನಲ್ ಹೋಗಿತ್ತು, ಇಷ್ಟು ಆಟಿಟ್ಯೂಡ್ ಬೇಕಾ ನಿಮಗೆ? ಓಕೆ,
ಆಯ್ತು ಬಿಡ ನಾನು ನೋಡ್ತೀನಲ್ಲ ಈ ವರುಣ್ ಬ್ರೋ ಮಾಡೋದೆಲ್ಲ ಗೈಸ್ ನೆನ್ಪ್ ಮಾಡಿ ಸಾಯಿಸ್ತಾ ಇದಾರೆ. ಈ ವರುಣ್ ಬ್ರೋ ಮಾಡೋದೆಲ್ಲ ನೋಡಿದ್ದೀನಲ್ಲ, ಕಷ್ಟ ಅಪ್ಪ, ಅಷ್ಟೊಂದೆಲ್ಲ ಹೆಂಗ್ ಮಾಡೋಕ್ಕಾಗುತ್ತೆ, ನನಗಂತೂ ಆಗಲ್ಲ. ಬಿಕಾಸ್ ಅದರಲ್ಲೇ ಮಾಡಿಕೊಂಡು ಲಿವಿಂಗ್ ಮಾಡ್ಕೊಂಡಿದ್ರೆ ಅಷ್ಟು ಎಫರ್ಟ್ ಆಗ್ಬೋದು. ನನಗೆ ಆ ಥರ ಪರಿಸ್ಥಿತಿ ಇಲ್ಲ, ಬಟ್ ಅಷ್ಟೊಂದು ಮಾಡೋಕ್ಕೆ ನಂಗೆ ಕಷ್ಟ ಆಗುತ್ತೆ. ಐ ಬಿ ಅ ಕಾಂಟೆಂಟ್ ಕ್ರಿಯೇಟರ್, ನಾಟ್ ದಾಟ್ ಮಚ್ ಅವೈಲಬಲ್, ನನ್ನ ಕೈಲಿ ಆಗಲ್ಲ, ಕಷ್ಟ ಅದೆಲ್ಲ. ಹ್ಯಾಟ್ಸ್ ಆಫ್ ಯಾರು ಮಾಡ್ತೀರ ಅವ್ರಿಗೆಲ್ಲರಿಗೂ. ಅದ್ರ ಬಿಟ್ಟರೆ ಬಟ್ ವೆನ್ ನಾನು ಮಾಡಬೇಕು ಇವತ್ತಿಂದ ಮಾಡೋಣ ಅಥವಾ ವ್ಲಾಗ್ಸ್ ಕಂಟಿನ್ಯೂ ಮಾಡೋಣ ಈ ಥರ ಅನ್ಬೇಕು ಆ ಟೈಮಲ್ಲೇ ಯಾಕೆ 3 days ಐ ಗೆಸ್ ಕಂಟಿನ್ಯೂಸ್ ಪೋಸ್ಟ್ ಮಾಡಿದೆ ನಾನು ಅಲ್ವಾ, 3 or 4 2 days ಅಷ್ಟೇ, 2 days ಮೂರನೇ ದಿನ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಅಂದ್ಕೊಂಡು ಫುಲ್ ರೆಡಿ, ಆಲ್ ದ ವ್ಲಾಗ್ಸ್ ಆಗಲಿ ಎಡಿಟಿಂಗ್ ಆಗಲಿ ಎಲ್ಲ ಕೂಡ ರೆಡಿ ಆಗಿರುತ್ತೆ. ಸಡನ್ ಆಗಿ ಒಂದು ನೋಟಿಫಿಕೇಶನ್ ಬರುತ್ತೆ, ಲೈಕ್ ಲಾಸ್ಟ್. ಯಾವ್ದ್ರದ್ದು ಗೊತ್ತಾಯ್ತು ಎಫೆಕ್ಟ್ ಆಗಿದ್ದು, ಕುದುರೆದಕ್ಕೆ ಹೋಗಿದ್ವಿ ಗೊತ್ತಾ, ಅದ್ರದ್ದು. ಇವಳಿಗೆ ಅದು ಐಡಿಯಾ ಏನೂ ಗೊತ್ತಾಗಲ್ಲ, ಅನಿಮಲ್ ರಿಲೇಟೆಡ್ ಸಮಥಿಂಗ್, ಅದಕ್ಕೂ ಆಗುತ್ತೆ. ಸೊ ದೇರ್ ಆರ್ ಥಿಂಗ್ಸ್. ಯಾ ಬ್ರೀಫಿಂಗ್ ಹೇಳೋದು ಬೇಡ, ನಿಮಗೆ ತೋರಿಸ್ತಾಳೆ ಇವಾಗ ಅಪ್ಲೋಡ್ ಮಾಡಿ, ಅಪ್ಲೋಡ್ ಆಗುತ್ತೋ ಇಲ್ವೋ ಅಂತ ತೋರಿಸು ಜನಕ್ಕೆ. ಏನು ಅಪ್ಲೋಡ್ ಮಾಡಿ ತೋರಿಸಿ, ಅಪ್ಲೋಡ್ ಆಗುತ್ತೋ ಇಲ್ವೋ ಅಂತ, ಹೆಂಗೆ ಅಂತ ತೋರಿಸೋದನ್ನ. ಯೂಟ್ಯೂಬ್ ಹೋಗಿ ಸ್ಟುಡಿಯೋದಲ್ಲಿ. ಸಾರಿ ಐ ಆಮ್ ಡಮ್. ರೀಲ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಅಪ್ಲೋಡ್ ಮಾಡು, ಏನು ವ್ಲಾಗ್ದು ಅಪ್ಲೋಡ್ ಆಯಿತು, ರೀಲೇ ಅಪ್ಲೋಡ್ ಮಾಡು, ಒಂದು ಟ್ರೈ ಮಾಡು. ಏನೂ ಅಪ್ಲೋಡ್ ಆಗ್ತಾ ಇರಲಿಲ್ಲ ಅಲ್ವಾ, ಯಾವುದೇ ರೀಲ್ ಅಪ್ಲೋಡ್ ಮಾಡೋದು. ಅದು ಅಂದರೆ ಅಪ್ಲೋಡ್ ತಗೊತಾ ಇರಲಿಲ್ಲ, ಯು ಕಾಂಟ್ ಅಪ್ಲೋಡ್, ಯು ಕುಂಟ್ ಅಪ್ಲೋಡ್, ಆ ಥರ ಅಪ್ಲೋಡೇ ಆಗಲ್ಲ. ಏನು ಹುಡುಕ್ತಾ ಇದ್ದಾಳೆ ಇವಳು, ಅಪ್ಲೋಡ್ ಮಾಡೋಕೆ ಹುಡುಕ್ತಾ ಇದ್ದಾಳ? ರೀಲ್ ಹುಡುಕ್ತಾ ಇದೀನಿ, ಬ್ಲಾಗ್ಗೆ ಟೈಮ್ ಜಾಸ್ತಿ ತಗೊಳುತ್ತದು, ಪ್ರೊಸೆಸಿಂಗ್ ಎಲ್ಲ ಹೋಗ್ಬಿಟ್ಟು ಬರೋದಲ್ವಾ, ಅದಕ್ಕೆ ರೀಲ್ ಹುಡುಕ್. ಅಪ್ಲೋಡೇ ಆಗಲ್ಲ ಅಂದಮೇಲೆ ಅಷ್ಟೊಂದು ಪ್ರೊಸೆಸಿಂಗ್ದಲ್ಲಿ ಯಾಕೆ ತಲೆ ಕೆಡಿಸ್ಕೊಂತೀಯ? ಸುಮ್ಮನೆ ಒಂದ್ಸಲ ನೋಡೋಣ ಅಂತ ಇದೊಂದು ಟ್ರೈ ಮಾಡ್ತೀನಿ. ಅದು ಒಂದು 7 ಸೆಕೆಂಡ್ ಯಾವುದೋ ವೀಡಿಯೋ ಸುಮ್ಮನೆ ಬಟ್ಟೆದು ಗೈಸ್ ಇವತ್ತು ನಾನು ಕುರ್ತಿ ನೋಡಿ ಅಂತ ಮಾಡ್ಕೊಂಡು ಟೈಟಲ್. ಓಕೆ, ಅನ್ಲಿಸ್ಟೆಡಲ್ಲೇ ಆಗುತ್ತಲ್ಲ. ನೀವು ಫಸ್ಟ್ ಆಫ್ ಆಲ್ ಏನೋ ಒಂದು ಅಪ್ಲೋಡ್ ಮಾಡೋಕ್ಕಾದ್ರೂ ಟ್ರೈ ಮಾಡಿ ನೋಡು, ತೋರಿಸು ಅಷ್ಟೇ, ತೋರಿಸು ಜನಕ್ಕೆ. ಹಂಗೆ ಅಪ್ಲೋಡ್ ಕೊಟ್ಟಿದ್ದಾಳೆ ನೋಡ್ರಿ ಗೈಸ್, ಅದು ಅಪ್ಲೋಡ್ ಆಗ್ತಾ ಇಲ್ಲ, ಅದು ಪ್ರಾಬ್ಲಮ್ ಆಗ್ತಾ ಇರೋದು. ಪ್ರೊಸೆಸಿಂಗ್ ಅಂತ ಬರ್ತಿದೆ, ಪ್ರೊಸೆಸಿಂಗ್ ಅಂತ ಬರ್ತಿರ್ಲಿಲ್ಲ ಇದು. ನೋಡೋಣ ಇರು ಏನಾಗುತ್ತೆ. ಶಾರ್ಟ್ಸ್ ಅಪ್ಲೋಡ್ ಆಗುತ್ತೆ. 26 ಸೆಕೆಂಡ್ಸ್ ಆ್ಯಡ್ಸ್ ಪೆಂಡಿಂಗ್. ಏನಿದು ಆ್ಯಡ್ಸ್? ಅದೇ ಚೆಕ್ ಮಾಡ್ತೈತೆ ಯೂಟ್ಯೂಬು ಏನಾಗಿದೆ ಏನಿದೆ ಇದರಲ್ಲಿ ಅಂತ. ಅಲ್ಲ ಇಷ್ಟು ಕೂಡ ಆಗ್ತಿರ್ಲಿಲ್ಲ ಅದು. ಕೊಡಿಲ್ಲ, ಇದಕ್ಕೂ ಕಾಪಿರೈಟ್ ಬಂದಿತ್ತು ನೋಡು. ಎಲ್ಲ ಕ್ಲಿಯರ್ ಮಾಡಲ್ವ ನೀನು? ಅದಕ್ಕೆ ಯಾಕೆ ಕಾಪಿರೈಟು? ಸಾಂಗ್ ಯಾವುದಕ್ಕೂ ಕಾಪಿರೈಟ್ ಬಂದೈತೆ. ಯಾ ಅನ್ಲಿಸ್ಟೆಡ್ ಅಲ್ವಾ ಹಾಕಿರೋದು, ಅಷ್ಟೇ. ಅದು ಆಯಿತು. ಏನಾಯಿತು? ಅಪ್ಲೋಡ್ ಆಯ್ತಲ್ಲ. ಅನ್ಲಿಸ್ಟೆಡ್ ಅಲ್ಲಿ ಇದೆಯಲ್ಲ ಅದಕ್ಕೆ. ಇಲ್ಲ ಇದು ಆಗ್ತಿರ್ಲಿಲ್ಲ. ನೆನ್ನೆ ಮೊನ್ನೆ ಎಲ್ಲ 3-4 ದಿನ ವ್ಲಾಗ್ಸ್ ಟ್ರೈ ಮಾಡಿ ಸಾಕಾಗೋಯ್ತು. ಅಪ್ಲೋಡ್ ಆಯ್ತಲ್ಲೇ. ಅಪ್ಲೋಡ್ ಆಗೈತೆ, ಇನ್ನೇನು ಬೇಕೆ? ಅಪ್ಲೋಡ್ ಆಯ್ತಲ್ಲ. ಅಂದರೆ ಇವಾಗ ವ್ಲಾಗ್ ಅಪ್ಲೋಡ್ ಆಗುತ್ತೆ, ಯಾಕಾಗಲ್ಲ? ಹೆಂಗೆ? ಹಂಗೆ ಕಳಿಸಿ ಅಂತ ತಲೆ ಕೆಡಿಸ್ಕೊಂಡ್ಬಿಡ್ರಿ. ವ್ಲಾಗ್ ಎಲ್ಲ ಅಪ್ಲೋಡ್ ಆಗುತ್ತೆ, ಬರುತ್ತೆ ಇನ್ನು ಮುಂದೆ. ಏನೇ ನಿಜ ಬರುತ್ತೆ, ಆಗುತ್ತೆ ಅಪ್ಲೋಡು, ಯಾಕಾಗಲ್ಲ? ಆದರೆ ಅನ್ಲಿಸ್ಟೆಡ್ ಅಲ್ಲಿ ಇದೆಯಲ್ಲ ಅದಕ್ಕೆ ಏನಾದರೂ ಅಪ್ಲೋಡ್ ಆಯ್ತಾ? ಅಪ್ಲೋಡ್ ಆಗುತ್ತೆ. ಹ್ಯಾವ್ ಸ್ಪೋಕನ್, ಮಾತಾಡಿದ್ದೀನಿ, ಹೋಗುತ್ತೆ ಎಲ್ಲ. ಸಿಲ್ವರ್ ಪ್ಲೇ ಬಟನ್ ಬರುತ್ತೆ, ಟಿಕ್ ಮಾರ್ಕ್ ಬರುತ್ತೆ, ಅಪ್ಲೋಡ್ ಆಗುತ್ತೆ. ಗೈಸ್, ಇಟ್ಸ್ ಜಸ್ಟ್ ಅಬೌಟ್ ಕಾಂಟ್ಯಾಕ್ಟ್ಸ್ ಗೈಸ್. ಯಾವ ಜಾಗದಲ್ಲಿ ಎಲ್ಲಿರ್ತೀರ, ಎಷ್ಟು ಫೋನ್ ಕಾಲ್ ಹೋಗುತ್ತೆ, ಯಾರ ಹತ್ರ ಮಾತಾಡಿ ಏನು ತೋರಿಸ್ತೀರಾ, ಆ ಥರ ಅಷ್ಟೇ ಡಿಪೆಂಡ್ ಆಗುತ್ತೆ. ಏನಿಲ್ಲ, 1-2-3 ಜನಕ್ಕೆ ಕಾಲ್ ಮಾಡಿದ್ರೆ
ಇವೆಲ್ಲ ಆಪ್ಷನ್ ಕ್ಲಿಯರ್ ಆಗುವಂಥದ್ದು. ಬಟ್ ಚಿಕ್ಕ ಪುಟ್ಟ ಕ್ರಿಯೇಟರ್ಸಿಗೆ ಅದೆಲ್ಲ ಇರಲ್ಲ. ಆ್ಯಂಡ್ ಮೋರೋವರ್ ಲಾಂಗ್ ಲಾಸ್ಟಿಂಗ್ ಕ್ರಿಯೇಟರ್ಸ್ ಗೊತ್ತಿರೋರಿಗೆ, ಜಾಸ್ತಿ ರೀಚ್ ಇರೋರಿಗೆ ಅಷ್ಟೇ ಅವೆಲ್ಲ ಅವೈಲಬಲ್ ಇರುತ್ತೆ. ಆ್ಯಂಡ್ ಯೂಟ್ಯೂಬ್ ಮ್ಯಾನೇಜರ್ಸ್ ಕೂಡ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಕಾಂಟ್ಯಾಕ್ಟ್ಸ್ ಚೆನ್ನಾಗಿದ್ರೆ ಯೂಟ್ಯೂಬ್ ಇಂಡಿಯಾ ಜೊತೆ ಇವೆಲ್ಲ ಮಾಡಿಸ್ಬೋದು. ಸೊ ಯಾಕೆ ಹೇಳ್ತಾ ಇದೀಯಾ? ಸೊ ದಟ್ ಈಸ್ ಅ ವೆರಿ ಗುಡ್ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಸಿಮ್ರಾನ್ಗೆ ಆಸ್ ಅ ಫ್ರೆಂಡ್. ಏ ಡೋಂಟ್ ಕ್ರೈ. ವೈ ಆರ್ ಯು ಕ್ರೈಯಿಂಗ್? ವೈ? ಯಾಕೆ? ಪಾಪ ಹೆವಿ ಹತ್ಬಿಟ್ಟಿದ್ಲು. ಆಗ್ತಾ ಇಲ್ಲ, ಏನು ವ್ಲಾಗ್ಸ್ ಇಷ್ಟ ಇದ್ದಿದ್ದು ನಂದು, ಏನೋ ಮಾಡಬೇಕಿತ್ತು, ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ದೆ, ಸಪೋರ್ಟ್ ಮಾಡಿದರು ಅಂತ. ಐ ವಾಸ್ ಲೈಕ್ ಏನಾಗಲ್ಲ ಬಿಕಾಸ್ ನಾನು ಬ್ಯುಸಿ ಇದ್ದೆ. ಏನಾಗಲ್ಲ ಆರಾಮಾಗಿ ತಗೋ ಅಂತಲೇ ಹೇಳ್ತಾ ಇದ್ದೆ. ಅದಾದಮೇಲೆ ಐ ನೋ ಪೀಪಲ್, ಸುಮ್ಮನೆ ಹಿಂಗೆ 2 ಕಾಲ್ ಮಾಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಗೊತ್ತಿತ್ತು. ನಾನು ಆ ಕಾನ್ಫಿಡೆನ್ಸ್ ಮೇಲೆ ಇದ್ದೆ. ಇವಳು ನೋಡಿದ್ರೆ ಜಾಸ್ತಿ ಹತ್ಕೊಂಡು ಸೀನ್ ಮಾಡಿಕೊಂಡು ಗೊಣ್ಣೆ ಬರ್ತೈತೆ. ಹೊರ್ಸ್ಕೊಳೆ. ಏನಕ್ಕೆ? ವೈ ಆರ್ ಯು ಕ್ರೈಯಿಂಗ್? ಫೈನಲಿ ಸಿಮ್ರಾನ್ ಹತ್ಬಿಟ್ಲು. ಹತ್ತಿಲ್ಲ ಅಲ್ಲ, ಅದರಲ್ಲೂ ವ್ಲಾಗಲ್ಲಿ ಹತ್ತಿಲ್ಲ ಅಲ್ಲ. ನೀನು ಯಾವ ವ್ಲಾಗಲ್ಲೂ ಹತ್ತಿರಲಿಲ್ಲ. ಅವಳು ಮಾತೇ ಆಡ್ತಾ ಇಲ್ಲ. ಹೌ ಡು ಯು ಫೀಲ್ ಸಿಮ್ರಾನ್? ವ್ಲಾಗ್ ಇಸ್ ಬ್ಯಾಕ್. ಯು ಕ್ಯಾನ್ ವ್ಲಾಗ್ ಅಪ್ಲೋಡ್ ಮಾಡ್ಬೋದು, ವ್ಲಾಗ್ಸ್ ಆಗ್ಬೋದು. ಹೇಳು. ಕಷ್ಟ ಗೈಸ್. ಶಿ ಈಸ್ ವೆರಿ ಎಮೋಷ್ನಲ್. ಪಾಪ ಅಳ್ತಾ ಇದ್ದಾಳೆ. ಕಣ್ಣೋರ್ಸ್ಕೊಳ್ಳೆ. ಆಯ್ತು, ಅಳ್ಬೇಡ. ಗೊಣ್ಣೆ ಬರ್ತೈತೆ ನೋಡಲ್ಲಿ. ನಾನು ಹೇಳಿರಲಿಲ್ಲ, ಇಲ್ಲಿ ತನಕ ನಾನು ಹೇಳಿರಲಿಲ್ಲ ಆಯಿತಾ ಹಿಂಗೆ ಐತೆ ಅಂತ. ಬಿಕಾಸ್ ಅವಳು ಚೆಕ್ ಮಾಡಿದ್ಲು ಆಲ್ರೆಡಿ. ನನ್ನ ಹತ್ರನೂ ಇತ್ತು, ನನಗೆ ಗೊತ್ತಿತ್ತು. ನಂಗೆ ಬಂದ ಮೇಲೇ ನಾನು ಕೂತ್ಕೊಂಡೆ, ವಿಡಿಯೋ ಮಾಡೋಣ ಬಾ, ಇಲ್ಲಿ ಜನಕ್ಕೆ ಇನ್ಫಾರ್ಮ್ ಮಾಡೋಣ, ವ್ಯಾಲೆಂಟೈನ್ಸ್ ಡೇ ದಿನ ಆದರೂ ಗೊತ್ತಾಗಲಿ ಜನಕ್ಕೆ, ಕಾಯ್ತಾ ಇರ್ತಾರೆ ನಾವೇನಾದ್ರು ವ್ಲಾಗ್ ಮಾಡ್ತೀವಿ ಅಂತ ಹೇಳಿ ಕೂರಿಸ್ಕೊಂಡೆ. ಈ ವಿಚಾರ ಹೇಳ್ಬಿಟ್ಟು ಆಮೇಲೆ ಏನಾದರೂ ಫನ್ನಾಗಿ ಏನಾದ್ರು ಮಾಡೋಣ ಅಂತ ಕೂರಿಸ್ಕೊಂಡೆ. ಬಟ್ ಇವಾಗ ಅವಳಿಗೆ ಇದು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಅವಳು ವ್ಲಾಗ್ ಅಪ್ಲೋಡ್ ಮಾಡು ನಾಳೆಯಿಂದ ವ್ಲಾಗ್ಸು ರೆಗ್ಯುಲರಾಗಿ. ಲಿಂಗಸನ್ ಏನು ಇನ್ನೂ ಏನಾದರೂ ಬೇಕಿದ್ರೆ ಹೇಳು, ಒಳಗಡೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು. ಮಾತಾಡೋಕ್ಕಾಗ್ತಿಲ್ಲ. ಕಣ್ಣೊರ್ಸ್ಕೊ. ಆಯ್ತು ಹೋಗ್ಲಿ. ಜಾಸ್ತಿ ನೀರಾಗ್ಬಿಟ್ಟೈತೆ, ಇನ್ನು ಹಂಗೆ ಎರಿತೈತಿ, ಇಲ್ಲೆಲ್ಲ ಜಾಸ್ತಿ ಆಗ್ಬಿಟ್ಟೈತೆ. ಒರೆಸ್ಕೊ. ಪಾಪ ಗೈಸ್, ಹೆಣ್ಮಕ್ಳು ಜೀವನ ಕಷ್ಟ. ಇಂಡಿಪೆಂಡೆಂಟ್ ಆಗಿದ್ರೇ ಚೆನ್ನಾಗಿರೋಕ್ಕಾಗೋದು. ಯಾವತ್ತಾದರೂ ಈ ಮನೇಲಿ ಕೇಳ್ತೀರಾ ದುಡ್ಡು, ಗಂಡನ ಹತ್ರ ಮದುವೆ ಆದಮೇಲೆ ಕೇಳ್ತೀರಾ, ಫ್ಯಾಮಿಲಿ ಹತ್ರ ಕೇಳ್ತೀರಾ ಅಂದರೆ ಯಾವ್ದಾದ್ರು ಒಂದು ಮಾತೇ ಬಂದೇ ಬರುತ್ತೆ. ಬಟ್ ನೀವೇ ದುಡಿತಾ ಇದ್ರೆ ಅದು ಇನ್ನೂ ಸ್ವಲ್ಪ ಸ್ಟ್ರಾಂಗಾಗಿ ಎವಿಡೆಂಟಾಗಿ ಕಾಣುತ್ತೆ. ಗಂಡ್ಮಕ್ಳು ಹೆಣ್ಮಕ್ಳು ಇಬ್ಬರಿಗೂ ಅಷ್ಟೇ, ಎಲ್ಲ ಈಕ್ವಲ್ ಅನ್ನೋದ್ರಿಂದ. ಸೊ ಆ ಥರ ತುಂಬ ಇರುತ್ತೆ. ನಾನು ಹ್ಯಾವ್ ಸೀನ್ ಸಿಮ್ರಾನ್ ಕಷ್ಟಪಟ್ಟಿರೋದು, ಹ್ಯಾವ್ ಸೀನ್ ಅ ಸ್ಟ್ರಗಲ್ಸ್. ಜೊತೆಗೆ ಅವಳಿಗೂ ಕಷ್ಟ ಇರೋದೆಲ್ಲ ನಂಗೆ ಗೊತ್ತು. ಸೊ ಏನೋ ನೀವೆಲ್ಲ ಅಷ್ಟು ಆಶೀರ್ವಾದ ಮಾಡಷ್ಟು ಬೆಳೆಸಿ, ಅಷ್ಟು ಸಪೋರ್ಟ್ ಮಾಡಿ ಇಲ್ಲಿ ಗಂಟೆಗೆ ತಂದು ನಿಲ್ಲಿಸಿದ್ದೀರ. ಅದು ಎಲ್ಲ ಈಸಿ, ಇವೆಲ್ಲ ಮಾಡ್ಸೋದು ಈಸಿ ಆಬ್ವಿಯಸ್ಲಿ. ಬಟ್ ಇವರೇ ಮಾಡಬೇಕಂತ ಅಂದರೆ ಅದೆಲ್ಲ 3 ತಿಂಗಳು ಪ್ರೋಸೆಸ್. ಹುಡುಕಿ ಮಾಡಿ ನೋಡಿ ತೆಗ್ಸಿ ಇವೆಲ್ಲ ಮಾಡ್ಸೋದು ಕಷ್ಟ ಐತೆ. ಆಗುತ್ತೋ ಇಲ್ಲೋ ಅನ್ನೋದು ಗ್ಯಾರಂಟಿ ಇರಲ್ಲ. ಸೊ ಆ ಥರ ಇರುತ್ತೆ. ಹೌ ಡು ಯು ಫೀಲ್? ಐ ಫೀಲ್ ನೈಸ್. ಮಾತಾಡು. ಮೈಕ್ ಹಾಕಿರೋದು ವಾಯ್ಸ್ ಕ್ಯಾನ್ಸಲೇಷನ್ ಐತೆ, ಮೈಕಲ್ಲಿ ಕೇಳಿಸಲ್ಲ ನಿನ್ನ ವಾಯ್ಸ್ ಜೋರಾಗಿ ಮಾತಾಡಿಲ್ಲ ಅಂದರೆ. ತುಂಬ ಖುಷಿ ಆಯಿತು, ತುಂಬ ಅನ್ಎಕ್ಸ್ಪೆಕ್ಟೆಡ್. ಹೌದಾ? ಆಯಿತು ಬಿಡು, ಅಳ್ಬೇಡ. ಯಾಕೆ ಹೇಳ್ತೀಯಾ? ಇನ್ನೂ ಎಷ್ಟು ಹೇಳ್ತೀಯಾ? ಗೈಸ್ ಜಾಸ್ತಿ ಮಾತಾಡ್ತಾ ಜಾಸ್ತಿ ಹೇಳ್ತಾ ಇದ್ದಾಳೆ. ಬಿಡ್ರಿ, ನಾಳೆಯಿಂದ ಅವಳು ವ್ಲಾಗ್ಸಲ್ಲೇ ನೀವು ನೋಡ್ತೀರಾ ಅಂತ ಅನಿಸುತ್ತೆ. ಆಮೇಲೆ ನೀವು ಕಮೆಂಟ್ ಮಾಡಿ ಏನು ವ್ಲಾಗ್ ಮಾಡಬೇಕು, ನೆಕ್ಸ್ಟ್ ಏನು ವ್ಲಾಗಿಗೆ ಕಾಯ್ತಾ ಇದ್ದೀರಾ ಅಂತ. ಅವಳ ಹತ್ರ 2-3 ವ್ಲಾಗ್ ರೆಡಿ ಇದೆ. ಶಿಲ್ ಸ್ಟಾರ್ಟ್ ಪೋಸ್ಟಿಂಗ್. ಬಟ್ ಅಲ್ಲ ಗೈಸ್, ತಪ್ಪು ಇವ್ರದ್ದು ಇದೆ. ಹೆಂಗಂತಂದ್ರೆ ಯೂಟ್ಯೂಬ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 7 years. ಗೈಡ್ಲೈನ್ಸ್ ಯಾವುದರಿಂದ ಬರುತ್ತೆ ಅಂತ ಗೊತ್ತಾಗಲ್ವಾ? ಅದು ಅಪ್ಲೋಡ್ ಮಾಡಿದಾಗ ಗೊತ್ತಾಗಿತ್ತು. ಲಾಸ್ಟ್ ಟೈಮ್ ಹಂಗೆ ಗೊತ್ತಾಯಿತು. ಈ ಸಲ ಸಡನ್ನಾಗಿ ಏನಾರು ಆದರೆ ಯಾರಿಗೆ ಗೊತ್ತಾಗುತ್ತೆ? ಯೂಟ್ಯೂಬ್ ಮುಂಚೆನೇ ಹೇಳಲ್ವಾ? ಒಂದೊಂದು ಕೇಳುತ್ತೆ, ಒಂದೊಂದು ಕೇಳಲ್ಲ. ನಾವು ಇವಾಗ ರೀಲ್ಸಲ್ಲಿ ಅಪ್ಲೋಡ್ ಮಾಡ್ತೀವಿ ಹಾಡು ಹಾಕ್ಬಿಟ್ಟು. ಅದೇ ಯೂಟ್ಯೂಬಲ್ಲಿ ಶಾರ್ಟ್ಸ್ ಹಾಕಿದ್ರೆ ಸ್ವಲ್ಪ ಹೊತ್ತು ಓಡುತ್ತೆ, ಅದಾದಮೇಲೆ ಪಾರ್ಷಿಯಲಿ ಬ್ಲಾಕ್ಡ್ ಅಂತ ಎಲ್ಲ ಆಪ್ಷನ್ ಬರುತ್ತೆ.
ಹೌದು. ಥ್ಯಾಂಕ್ ಯು ಬ್ಲಾಕ್ ಮಾಡಿಸಿ ಅನ್ಬ್ಲಾಕ್ ಮಾಡಿಸಿದ್ದಕ್ಕೆ. ಅಂದರೆ ಆ್ಯಕ್ಚುಲಿ ಫಸ್ಟ್ ಡೇ ಸ್ವಲ್ಪ ಇವ್ರ ಮೇಲೆ ನಾನು ಕೋಪ ಮಾಡ್ಕೊಬಿಟ್ಟಿದ್ದೆ. ಬಿಕಾಸ್ ಎಲ್ಲ ನಿಮ್ಗೆ ಎಲ್ಲರಿಗೂ ಗೊತ್ತು, ಒಂದು ಸ್ವಲ್ಪ ಎಡಿಟಿಂದಾಗಲಿ ಎಲ್ಲ ಇವ್ರ ಡಿಪಾರ್ಟ್ಮೆಂಟ್ ಅದು. ನಾನು ಬರೀ ವ್ಲಾಗ್ಸ್ ಮಾಡಿಕೊಡ್ತೀನಿ, ಎಲ್ಲ ಪಾಪ ಇವರೇ ಮಾಡೋದು. ಎಡಿಟರ್ಗೂ ಕೂಡ ಪಾಪ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಡ್ರೈವಲ್ಲಾಗಲಿ ಏನೋ ಅದು ಡ್ರೈವಲ್ಲಿ ಕಳಿಸ್ತಾರಲ್ಲ, ಡ್ರೈವ್ ಅಂದರೆ ನಾಟ್ ದಿಸ್ ಡ್ರೈವಲ್ಲಿ ವೀಡಿಯೋಸ್ ಕಳಿಸೋದು ಎಲ್ಲ ಇವರೇ ಫಾಲೋ ಅಪ್ ಮಾಡ್ತಾರೆ. ಸೊ ನಾನು ಸ್ವಲ್ಪ ಕೋಪ ಮಾಡ್ಕೊಬಿಟ್ಟಿದ್ದೆ. ಈ ಥರ ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ವಾ, ನೀವು ಅಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ, ನಿಮಗೂ ಗೊತ್ತು ಎಷ್ಟು ಕಷ್ಟಪಟ್ಟೇನು ಇದಕ್ಕೆ. ಇದಿಲ್ಲ ಅಂದರೆ ಯೂಟ್ಯೂಬ್ ಇಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಎನಿ ಇನ್ಕಮ್ ಸೋರ್ಸ್. ನಾನು ಏನು ಮಾಡಲಿ, ಮನೆದು ಲೋನ್ ಇದೆ, EMI ಇದೆ, ಹೆಂಗೆ ಕಟ್ಟಲಿ, ಈ ಥರ ಹೇಳ್ತಾ ಇದ್ದೆ. ಆವಾಗ ಇವರು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು. ಇವ್ರು ಬೇಜಾರು ಮಾಡ್ಕೊಂಡು ನೋಡಿ ಇನ್ನೂ ನನಗೆ ಬೇಜಾರಾಗಿತ್ತು. ನಾನು ಕೋಪದಲ್ಲಿ ಇದ್ಬಿಟ್ಟು ಇವ್ರಿಗೆ ಈ ಥರ ಎಲ್ಲ ಮಾತಾಡ್ಬಿಟ್ನಲ್ಲ ಅಂತ. ಬಟ್ ದೆನ್ ಐ ಆಮ್ ಸೋ ಸಾರಿ ಬ್ಲಾಕ್ ಮಾಡಿಸಿದ್ದಕ್ಕೆ. ಬಟ್ ಥ್ಯಾಂಕ್ ಯು, ಜೆನ್ಯೂನಾಗಿ ಹೇಳ್ತಾನೆ, ಥ್ಯಾಂಕ್ ಯು ಸೋ ಮಚ್. ಐ ಗೆಸ್ ವ್ಯಾಲೆಂಟೈನ್ಸ್ ಡೇಗೆ ಇಟ್ ಈಸ್ ದ ಬೆಸ್ಟ್ ಗಿಫ್ಟ್ ಆ್ಯಸ್ ಅ ಫ್ರೆಂಡ್ ಆಬ್ವಿಯಸ್ಲಿ. ಬಟ್ ಥ್ಯಾಂಕ್ ಯು. ಇವ್ರ ಥರ ಒಂದು ಮನುಷ್ಯ ಎಲ್ಲರಿಗೂ ಸಿಗಬೇಕು, ಎಲ್ಲ ಹುಡುಗಿರ ಲೈಫಲ್ಲೂ. ವಿ ನೀಡ್ ಅ ಫ್ರೆಂಡ್ ಲೈಕ್ ಹಿಮ್. ಫ್ರೆಂಡ್ ಈಸ್ ಮೋರ್ ದನ್ ಅ ಫ್ರೆಂಡ್ ಟು ಮಿ ಅನ್ಸುತ್ತೆ. ಲೈಕ್ ಈಸ್ ಆಲ್ವೇಸ್ ದೇರ್ ಗೈಸ್. ನಿಜ ಹೇಳ್ಬೇಕಂದ್ರೆ ಈಸ್ ಆಲ್ವೇಸ್ ದೇರ್. ಇವ್ರ ಕೋಪ ಮತ್ತು ಇವ್ರದ್ದು ಮಿಕ್ಕಿದೆಲ್ಲ ನೆಗೆಟಿವ್ ಪಾಯಿಂಟ್ಸ್. ಅದೇ ಕೋಪ ಆ್ಯಸ್ ಅ ಲಾಟ್ ಆಫ್ ಆ್ಯಂಗರ್ ಇಶ್ಯೂಸ್ ಎಲ್ಲರಿಗೂ ಗೊತ್ತು. ಅದರಿಂದ ನನಗೆ ಸ್ವಲ್ಪ ತೊಂದರೆ ಆಗೋದು, ಪ್ರಾಬ್ಲಮ್, ಮತ್ತು ಹೇಗೆ ಡೀಲ್ ಮಾಡಬೇಕಂತ ಗೊತ್ತಾಗಲ್ಲ. ಸೊ ಅದು ಬಿಟ್ಟು ಅದನ್ನು ಸೈಡಿಗೆ ಇಟ್ಟರೆ ಈಸ್ ಅ ವೆರಿ ಕೈಂಡ್ ಪರ್ಸನ್ ಅಂತ ಅನಿಸುತ್ತೆ. ಏನಾದರೂ ಸ್ವಲ್ಪ ಕಷ್ಟ ಆದರೆ ಈಸ್ ಆಲ್ವೇಸ್ ದೇರ್. ಹೇಳಲ್ಲ ಇವರು, ಈ ಥರ ಸರ್ಪ್ರೈಸ್ ಕೊಟ್ಬಿಡ್ತಾರೆ. ಕ್ಯಾಮ್ರಾ ಇವರು ನನಗೆ ಹೇಳಿದ್ರು ವ್ಲಾಗ್ ಮಾಡ್ತೀನಿ, ಇವತ್ತಿಂದ ನಾವು ಡೈಲಿ ವ್ಲಾಗ್ಸ್ ಥರ ಮಾಡೋಣ ಅಂತ. ಒಂದು ಖುಷಿಯಲ್ಲಿ ಬಂದೆ. ಸದ್ಯ ಈ ಚಾನಲಲ್ಲಾದರೂ ನಾನು ಬರ್ತಾ ಇದ್ದೀನಲ್ಲ ಅಂತ ತುಂಬ ಖುಷಿ ಆಯಿತು. ಆ್ಯಂಡ್ ಮೋರ್ ಓವರ್ ಅಂದ್ಕೊಂಡಿರಲಿಲ್ಲ ನಾನು ಇಷ್ಟು ಬೇಗ. ಆ್ಯಂಡ್ ನಂದೇನು ಅಷ್ಟೊಂದು ಸಬ್ಸ್ಕ್ರೈಬರ್ಸು ಇಲ್ಲ. ಲೈಕ್ ಏನೋ ಸರಿ ಬಿಡಪ್ಪ 6 ಲಕ್ಷ ಇದೆ, 5 ಲಕ್ಷ ಇದೆ, 8 ಲಕ್ಷ ಇದೆ, ಮಾಡ್ಕೋಬೋದು ಈ ಥರ ಅಂತ ಅನ್ನೋಕ್ಕೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಇತ್ತು. ವೆರಿ ಗ್ರೇಟ್ಫುಲ್ ಇಷ್ಟು ಕಡಿಮೆ ಟೈಮಲ್ಲಿ ಇಷ್ಟು ಸಬ್ಸ್ಕ್ರೈಬರ್ಸ್ ಆದರು ಅಂತ. ತುಂಬ ಖುಷಿ ಆಯಿತು. ಆ್ಯಂಡ್ ಇಟ್ಸ್ ಆಲ್ ಲೈಕ್ ಇನ್ನು ಮುಂದೆ ಮತ್ತೆ ನಿಮ್ಮ ಕಮೆಂಟ್ಸ್ ಓದ್ತೀನಿ. 12 ಗಂಟೆ ಆಗಿದ ತಕ್ಷಣ ಎಲ್ಲರೂ ಎಷ್ಟು ಏನೇನು ಕಮೆಂಟ್ಸ್ ಎಲ್ಲ ಮಾಡ್ತಿರಲ್ಲ ಎಲ್ಲ ನೋಡ್ತೀನಿ ನಾನು ಕೂತ್ಕೊಂಡು. ಇಷ್ಟು ಉದ್ದ ಮಾಡಿದ್ರು ನಾನು ನೋಡ್ತೀನಿ. ನಂಗೆ ತುಂಬ ಖುಷಿ ಆಗುತ್ತೆ, ರಿಪ್ಲೈ ಕೂಡ ಮಾಡ್ತೀನಿ. ಥ್ಯಾಂಕ್ಸ್ ಟು ಯು, ಥ್ಯಾಂಕ್ಸ್ ಟು ಗಾಡ್, ಥ್ಯಾಂಕ್ಸ್ ಟು ಯೂನಿವರ್ಸ್, ಥ್ಯಾಂಕ್ಸ್ ಟು ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಯು ಗೈಸ್. ನೀವು ನನಗೆ ಕೊಟ್ಟಿರೋ ಪವರ್ ಅಷ್ಟೇ ಅದು. ಥ್ಯಾಂಕ್ಸ್ ಟು ಯು ಗೈಸ್. ಹೌದು, ಎವ್ರಿಥಿಂಗ್ ನಿಮ್ಮಿಂದ. ಇವ್ರು ಏನಿದ್ದಾರೆ ಅಥವಾ ನಾನು ಏನಿದ್ದೀನಿ ಎಲ್ಲ ನಿಮ್ಗಳಿಂದನೇ. ಇಟ್ಸ್ ಆಲ್ ಪಾಸಿಬಲ್ ಬಿಕಾಸ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸ್ವಲ್ಪ ಇಮೋಷ್ನಲ್ ಆಗಿಬಿಟ್ಟೆ, ಐ ಆಮ್ ಸೋ ಸಾರಿ. ನಾನು ಆಗಬಾರ್ದು. ಮೇನ್ಲಿ ವ್ಲಾಗ್ಸಲ್ಲಿ ನಾನು ಇಮೋಷ್ನಲ್ ಸೈಡ್ನ ತೋರಿಸ್ಬಾರ್ದು ಅಂತ ಅಂದ್ಕೊಂಡಿರ್ತೀನಿ. ಬಟ್ ಯಾಕೋ ಇವ್ರ ಚಾನಲಲ್ಲಿ ಜಾಸ್ತಿ ಇಮೋಷ್ನಲ್ ಆಗ್ತೀನಿ ನಾನು. ಫೋನ್ ಗಿಫ್ಟ್ ಮಾಡೋ ವ್ಲಾಗಲ್ಲೂ ಕೂಡ ನನಗೆ ಅಳು ಬಂದುಬಿಟ್ಟಿತ್ತು. ಅದು ಒಂದು ದಿನ ಫುಲ್ ನಾನು ಅಳ್ತಿದ್ದೆ. ಸೊ ಈ ಫೋನ್ ಕೂಡ ಇವರೇ ಗಿಫ್ಟ್ ಮಾಡಿದೆ, ಎಲ್ಲರಿಗೂ ಗೊತ್ತು. ಸೊ ಈ ಟೈಮಲ್ಲೂ ಸೇಮ್ ಥಿಂಗ್ ಹ್ಯಾಪೆಂಡ್. ಆವಾಗಲೂ ಅಳ್ತಿದ್ದೆ ನಾನು. ಇವ್ರ ರೂಮಲ್ಲೆಲ್ಲ ಬಚ್ಚಿಟ್ಕೊಂಡು ಹತ್ತಿದ್ದೀನಿ ನಾನು, ಕೆಳಗಡೆ ಕೂತ್ಕೊಂಡು ಹೇಳ್ತಾ ಇಲ್ಲ. ಸೊ ಆ ಥರ. ಆಮೇಲೆ ಇನ್ನೊಂದು ಯಾವುದೋ ಇದರಲ್ಲೂ ಹತ್ತಿದ್ದೀನಿ. ಸೊ ಇವ್ರ ಚಾನಲ್ ಮೋಸ್ಟ್ ಆಫ್ ದ ಟೈಮ್ಸ್ ಇಮೋಷ್ನಲ್ ಆಗ್ತಿದ್ದೆ ನಾನು. ಬಟ್ ಯಾ, ಇಟ್ ವಾಸ್ ನೈಸ್. ಥ್ಯಾಂಕ್ ಯು ಸೋ ಮಚ್. ಮತ್ತು ಐ ಆಮ್ ಬ್ಯಾಕ್ ಟು ಫಾರ್ಮ್ ಅಂತಲೇ ಹೇಳ್ಬೋದು. ಓಕೆ, ಚಲೋ ಗೈಸ್. ನಾಳೆಯಿಂದ ನೀವು ವ್ಲಾಗ್ಸ್ ನೋಡ್ತಿರೋ ಚಾನಲಲ್ಲಿ ಇದೊಂದು ವಿಡಿಯೋ ಆಗಬೇಕಿತ್ತು. ಸೊ ನಾನು ಅದೊಂದು ಸ್ವಲ್ಪ ಸೀಕ್ರೆಟಾಗಿ ಇಟ್ಟು ಮೇಂಟೈನ್ ಮಾಡಿ ಅದಕ್ಕೆ ಎಂಡ್ ಅಂತ ಹಾಕಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನೋಡಿದ್ರೆ ಎಲ್ಲರಿಗೂ. ನಾಳೆಯಿಂದ ಸಿಮ್ರನ್ ವ್ಲಾಗಲ್ಲಿ ವಾಪಸ್ ಬರ್ತಾಳೆ. ಲವ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸ್ಟೇ ಟ್ಯೂನ್ಡ್. ಕ್ರೇಜಿ ಆಗಿರೋ ಕಾಂಟೆಂಟ್ಸ್ ಬರುತ್ತೆ ಫ್ಯೂಚರಲ್ಲಿ. ಲವ್ ಯು ಆಲ್. ಬಾಯ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ಐ ಲವ್ ಯು ಆಲ್. ಐ ಆಮ್ ವೆರಿ ಗ್ರೇಟ್ಫುಲ್ ನೀವೆಲ್ಲರೂ ನನ್ನ ಲೈಫಲ್ಲಿ ಇರೋದಕ್ಕೆ. ಥ್ಯಾಂಕ್ ಯು. ಬಾಯ್.